ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಅತಿದೊಡ್ಡ ಸಮಸ್ಯೆಗಳ ಪೈಕಿ ಒಂದು ಕಸ ಅಥವಾ ತ್ಯಾಜ್ಯ ನಿರ್ವಹಣೆ. ಬಹಳಷ್ಟು ಬಾರಿ ನಮ್ಮಲ್ಲಿನ ಅಶುಚಿತ್ವವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವಕ್ಕೆ ಧಕ್ಕೆ ತರೋ ಘಟನೆಗಳಿಗೆ ಕಾರಣ ಆಗುತ್ತೆ ಅಂದ್ರೆ ಅದು ಖಂಡಿತ ಸುಳ್ಳಲ್ಲ. ಮೊನ್ನೆ ನೋಡಿ, ಡೆನ್ಮಾರ್ಕ್ನ ರಾಯಭಾರಿ ದೆಹಲಿಯಲ್ಲಿ ರಾಯಭಾರ ಕಚೇರಿಯ ಹಿಂಬದಿಯ ರಸ್ತೆಯಲ್ಲಿನ ಕಸ ತೋರಿಸಿ ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡು ಬಿಟ್ರು. ಅದರಲ್ಲಿ ಆತ ಮಾತು ಶುರು ಮಾಡೋದೇ ವೆಲ್ಕಮ್ ಟು ಗ್ರೀನ್ ಅಂಡ್ ಟ್ರಾಶಿ ಸಿಟಿ ನ್ಯೂ ಡೆಲ್ಲಿ ಅಂತ. ಆ ವಿಡಿಯೋ ನಮಗೆ ಸ್ವಲ್ಪ ಹಿಂಸೆಗೆ ಮುಜುಗರಕ್ಕೆ ಕಾರಣ ಆಗ್ತಾ ಇರಬಹುದು. ಆದ್ರೆ ನವದೆಹಲಿಯ ಅತ್ಯಂತ ಪ್ರತಿಷ್ಠಿತ ಪ್ರದೇಶ ಅನ್ನಿಸ್ಕೊಂಡ ನಾನಾ ದೇಶಗಳ ರಾಯಭಾರ ಕಚೇರಿಗಳನ್ನ ಹೊಂದಿರುವ ಚಾಣಕ್ಯಪುರಿಯಲ್ಲಿನ ಜನ ಕೂಡ ಎಲ್ಲಿ ಅಂದ್ರಲ್ಲಿ ಕಸ ಎಸೆದು ಹೋಗ್ತಾರೆ. ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಅಲ್ಲಿನ ಜನಕ್ಕೆ, ಅಲ್ಲಿನ ಮಹಾನಗರ ಪಾಲಿಕೆಗೆ ಸ್ವಲ್ಪವೂ ಕಾಳಜಿ ಇಲ್ಲ ಅಂದ್ರೆ ಅದು ನಾವು ನಾಚಿಕೆ ಪಟ್ಕೋಬೇಕಾದ ವಿಷಯನೇ ಅಲ್ವಾ. ನಮ್ಮ ಬೆಂಗಳೂರಲ್ಲೇ ನೋಡಿ, ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ ಅಂತೆಲ್ಲ ನಾವು ಈ ನಗರನ ಕರಿತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಖ್ಯಾತಿಯನ್ನು ಪಡ್ಕೊಂಡಿದೆ. ಇಲ್ಲಿ ನಾನಾ ದೇಶಗಳ ಕಾನ್ಸುಲೇಟ್ಗಳಿವೆ, ನಾನಾ ದೇಶಗಳ ಕಂಪನಿಗಳಿವೆ, ಸಾಕಷ್ಟು ವಿದೇಶಿಯರು ಈ ನಗರಕ್ಕೆ ಬರ್ತಾರೆ. ಇಷ್ಟಾದ್ರೂ ಬೆಂಗಳೂರು ಕ್ಲೀನ್ ಆಗಿದೆಯಾ? ಕಸದ ರಾಶಿ, ಧೂಳು ತುಂಬಿದ ರಸ್ತೆಗಳು. ನಮ್ಮಲ್ಲಿ ನಾಗರಿಕರಿಗೂ ಶುಚಿತ್ವದ ಪ್ರಜ್ಞೆ ಇಲ್ಲ. ನಗರವನ್ನ ಕ್ಲೀನ್ ಆಗಿಡೋದಿಕ್ಕೆ ಅಂತಲೇ ನಮ್ಮಿಂದ ತೆರಿಗೆಯನ್ನ ಸಂಗ್ರಹ ಮಾಡುವ ಮಹಾನಗರ ಪಾಲಿಕೆಗೆ ಕೂಡ ಜವಾಬ್ದಾರಿ ಇಲ್ಲ, ಉತ್ತರದಾಯಿತ್ವ ಇಲ್ಲ. ಇನ್ನು ನಾವು ಜನ ಅಂತೂ ಹೇಗೆ ಅಂದ್ರೆ, ನಮ್ಮ ಮನೆ ಕ್ಲೀನ್ ಆಗಿದ್ರೆ ಸಾಕು, ಬೇರೆ ಯಾರು ಎಲ್ಲಿ ಬೇಕಾದ್ರೂ ಹಾಳಾಗಿ ಹೋಗ್ಲಿ ಅಂದ್ಕೊಳ್ಳೋರು ನಾವು. ಮನೇಲಿರೋ ಕಸಾನ್ ತಗೊಂಡು ಬಂದು ಯಾರು ನೋಡ್ಲಿಲ್ಲ ಅಂದ್ರೆ ರಸ್ತೆ ಬದಿಯಲ್ಲೋ, ಖಾಲಿ ಸೈಟಲ್ಲೋ, ಚರಂಡಿ ಪಕ್ಕದಲ್ಲೋ, ಟ್ರಾನ್ಸ್ಫಾರ್ಮರ್ನ ಅಡಿಯಲ್ಲೋ ಎಸ್ದು ಹಂಗೆ ಕಳ್ಳರು ಹೋದಂಗೆ ಹೋಗ್ಬಿಡ್ತೀವಿ. ಇನ್ನು BBMP ಕೂಡ ಇದೇ ಕೆಲಸನೇ ಮಾಡ್ತಾ ಇದ್ದಿದ್ದು. ಅವರು ಕಸಾನೆಲ್ಲ ತಗೊಂಡು ಹೋಗಿ ಊರ ಹೊರಗೆ ಸುರಿದು ಬರ್ತಾ ಇದ್ರು. ಹೀಗೆ ಬೆಂಗಳೂರಿನ ಕಸಾನೆಲ್ಲ ಗ್ರಾಮಾಂತರ ಭಾಗದ ಹಳ್ಳಿಗಳಿಗೆ ತಂದು ಸುರಿತಿದ್ದಾರೆ ಅಂತ ಇತ್ತೀಚೆಗೊಂದಷ್ಟು ಗಲಾಟೆಗಳಾಗಿದ್ದು ಕೂಡ ನಿಮಗೆ ನೆನಪಿರಬೇಕು. ಇನ್ನು ಕೆಲ ಕಡೆಗಳಲ್ಲಿ ಪ್ಲಾಸ್ಟಿಕ್, ಮೆಡಿಕಲ್ ವೇಸ್ಟ್ ಸೇರಿದ ಹಾಗೆ ಕಸದ ರಾಶಿ ಹಾಕಿ ಅದಕ್ಕೆ ಬೆಂಕಿ ಕೊಡೋ ಮೂರ್ಖರನ್ನ ಕೂಡ ನಾವು ನೋಡ್ತೀವಿ. ಇದೆಲ್ಲ ಯಾಕೆ ಹೀಗೆ ಅಂದ್ರೆ, ನಮಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲ. ಇದು ಬರೀ ಭಾರತದ ಸಮಸ್ಯೆ ಮಾತ್ರ ಅಲ್ಲ, ಜಗತ್ತಿನ ನಾನಾ ದೇಶಗಳು ವೇಸ್ಟ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗದೆ ತಲೆ ಕೆಡಿಸ್ಕೊಳ್ತಾ ಇವೆ. ಆದ್ರೆ ಅಲ್ಲಿ ಒಂದು ದೇಶ ಮಾತ್ರ ಈ ಸಮಸ್ಯೆಗೊಂದು ಪರಿಹಾರವನ್ನ ಕಂಡು ಹಿಡಿದಿದೆ. ಅದು ಇವತ್ತು ಅತ್ಯಂತ ಸ್ವಚ್ಛ ಅನ್ನಿಸ್ಕೊಳ್ತಾ ಇರೋ ದೇಶ. ಅಲ್ಲಿ ನಮಗೆ ಎಲ್ಲಂದರಲ್ಲಿ ಬಿಸಾಡಿದ ಕಸ ಕಾಣೋದಿಲ್ಲ. ಇವತ್ತದು ಏಷ್ಯಾದಲ್ಲೇ ಅತ್ಯಂತ ಕ್ಲೀನೆಸ್ಟ್ ದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದೆ. ಅರೆ, ಏಷ್ಯಾದಲ್ಲಿ ಯಾವುದಪ್ಪ ಅಂತ ಕ್ಲೀನೆಸ್ಟ್ ದೇಶ ಅಂತ ಅಂದ್ಕೋತಿದ್ದೀರೇನೋ? ಗೆಳೆಯರೆ, ಇವತ್ತು ಝೀರೋ ವೇಸ್ಟ್ ಅನ್ನ ಅಚೀವ್ ಮಾಡಿ ಜಗತ್ತಿಗೆ ಮಾದರಿ ಆಗ್ತಾ ಇರೋದು ಸಿಂಗಪುರ. ಭಾರತಕ್ಕಿಂತ 17 ಪಟ್ಟು ಹೆಚ್ಚು ಪಾಪ್ಯುಲೇಷನ್ ಡೆನ್ಸಿಟಿಯನ್ನ ಹೊಂದಿದ್ರೂ ಕೂಡ ಸಿಂಗಪುರದಲ್ಲಿ ನಮಗೆ ಕಸದ ರಾಶಿಗಳು ಕಣ್ಣಿಗೆ ಬೀಳೋದಿಲ್ಲ. ರಸ್ತೆ ಬದಿಯಲ್ಲಿ, ಬೀದಿಗಳಲ್ಲಿ ತ್ಯಾಜ್ಯ ಕಾಣಿಸೋದಿಲ್ಲ. ಹಾಗಿದ್ರೆ ಸಿಂಗಪುರಲ್ಲಿ ವೇಸ್ಟೇಜ್ ಜನರೇಟ್ ಆಗೋದಿಲ್ವಾ? ಆದರೂ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಅವರಿಂದ ನಾವು ಕಲಿಬೇಕಾಗಿರೋದೇನು? ಬನ್ನಿ ನೋಡೋಣ. ಸ್ನೇಹಿತರೆ, ನಮ್ಮ ಕರ್ನಾಟಕಕ್ಕೆ 1999ರಿಂದ 2004ರವರೆಗೆ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಬಾಯಲ್ಲಿ ಯಾವಾಗಲೂ ಬರ್ತಾ ಇದ್ದದ್ದು ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀವಿ ಅನ್ನೋ ಮಾತು. ಆದರೆ ಬೆಂಗಳೂರು ಸಿಂಗಾಪುರನೂ ಆಗಲಿಲ್ಲ, ಅದು ಹಳೆ ಬೆಂಗಳೂರಾಗಿ ಕೂಡ ಉಳ್ಕೊಳ್ಳಿಲ್ಲ. ಎರಡೂ ಅಲ್ಲದೆ ಎಡಬುಡಂಗಿ ಥರ ಅದು ತಯಾರಾಗಿ ಹೋಯ್ತು. ಅದು ಬೇರೆ ಮಾತು, ಅದೊಂದು ಕಡೆ ಇರಲಿ. ಆದರೆ ಸಿಂಗಪುರ ಇದೆಯಲ್ಲ, ಅದು ಮಾತ್ರ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಲೇ ಹೋಗ್ತಾ ಇದೆ. ಈಗ ಅವರು ಇಡೀ ಏಷ್ಯಾದಲ್ಲೇ ಅತ್ಯಂತ ಶುದ್ಧ ನಗರ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗ್ತಾ ಇದ್ದಾರೆ. ಗೆಳೆಯರೆ, 2023ರ ಜುಲೈ 28ನೇ ತಾರೀಕು ಭೂಮಿ ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತು. ಈ ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಅಂದ್ರೆ ಜಗತ್ತಲ್ಲಿ ಪ್ಲಾಸ್ಟಿಕ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಎಷ್ಟು ಕೆಪಾಸಿಟಿ ಇದೆಯೋ ಅದಕ್ಕಿಂತ ಹೆಚ್ಚು ಪ್ಲಾಸ್ಟಿಕ್ ವೇಸ್ಟ್ ಜನರೇಟ್ ಆಗೋದು. ಅಂದ್ರೆ ಈಗ 100 ಟನ್ ವೇಸ್ಟ್ ಮ್ಯಾನೇಜ್ ಮಾಡೋ ಸಾಮರ್ಥ್ಯ ಇದ್ರೆ 150 ಟನ್ ಅಷ್ಟು ಪ್ಲಾಸ್ಟಿಕ್ ಜನರೇಟ್ ಆಗಿಬಿಟ್ರೆ ಅದನ್ನ ಓವರ್ ಶೂಟ್ ಅಂತ ಕರೀತಾರೆ. ಇನ್ನು ಹೀಗೆ ಅತಿ ಹೆಚ್ಚು ವೇಸ್ಟ್ ಜನರೇಟ್ ಮಾಡೋದ್ರಲ್ಲಿ ಒಟ್ಟು 12 ದೇಶಗಳು ತಮ್ಮ ಶಕ್ತಿ ಮೀರಿ ಕೊಡುಗೆಯನ್ನು ಕೊಟ್ಟಿವೆ. ಇಡೀ ಜಗತ್ತಿಗೆ ಈ 12 ದೇಶಗಳು ಕೊಟ್ಟ ಪ್ಲಾಸ್ಟಿಕ್ ವೇಸ್ಟ್ ನ ಕೊಡುಗೆ 52%. ಇಲ್ಲಿ ಅತ್ಯಂತ ದುಃಖದಾಯಕ ವಿಷಯ ಏನಪ್ಪಾ ಅಂದ್ರೆ, ಈ 12 ದೇಶಗಳ ಪಟ್ಟಿಯಲ್ಲಿ ಭಾರತದ ಹೆಸರು ಕೂಡ ಇದೆ ಅನ್ನೋದು. ಸೊ ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಜನರೇಟ್ ಆದ ವೇಸ್ಟು ಹಾಗೆ ವಾತಾವರಣದಲ್ಲಿ ಉಳ್ಕೊಂಡು ಮಾಲಿನ್ಯಕ್ಕೆ ಕಾರಣ ಆಗತ್ತೆ ಅಂತ ಈ ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ವರದಿಯನ್ನ ರಿಲೀಸ್ ಮಾಡ್ತಲ್ಲ ಸ್ವಿಸ್ ಮೂಲದ ರಿಸರ್ಚ್ ಕನ್ಸಲ್ಟೆನ್ಸಿ ಅರ್ತ್ ಆಕ್ಷನ್, ಅದು ಹೇಳ್ತಾ ಇದೆ. ಇಲ್ಲಿ ನಾವು ಪ್ರತಿ ವರ್ಷ ಜನರೇಟ್ ಮಾಡೋ ಕಸ ಇದೆಯಲ್ಲ ಸ್ನೇಹಿತರೆ,
ಅದು 200 ಕೋಟಿ ಟನ್ ಅಂತೆ. ಅಂದರೆ ಒಲಿಂಪಿಕ್ ಸೈಜಿನ ಸುಮಾರು 8 ಲಕ್ಷ ಸ್ವಿಮ್ಮಿಂಗ್ ಪೂಲ್ಗಳನ್ನು ಈ ಕಸದಿಂದ ಫಿಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲದೆ 2050ರ ವೇಳೆಗೆ ಜಗತ್ತಿನಾದ್ಯಂತ ಪ್ರೊಡ್ಯೂಸ್ ಆಗುವ ವೇಸ್ಟ್ನ ಪ್ರಮಾಣ 340 ಕೋಟಿ ಟನ್ಗೆ ಏರಿಕೆ ಆಗುತ್ತೆ ಅಂತ ಒಂದು ಅಂದಾಜಿದೆ. ಈ ಕಸ ಫ್ಯಾಕ್ಟರಿಗಳಿಂದ ಬರುತ್ತೆ, ಮನೆಗಳಿಂದ ಸಿಗುತ್ತೆ, ಮೆಡಿಕಲ್, ಕಮರ್ಷಿಯಲ್, ಕನ್ಸ್ಟ್ರಕ್ಷನ್ ಹೀಗೆ ನಾನಾ ಮೂಲಗಳಿಂದ ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇರುತ್ತೆ. ಇನ್ನು ಹೀಗೆ ಪ್ರೊಡ್ಯೂಸ್ ಆಗೋ ತ್ಯಾಜ್ಯದ ಪೈಕಿ 1/3 ಭಾಗವನ್ನು ನಾವು ಓಪನ್ ಏರಿಯಾದಲ್ಲಿ ಡಂಪ್ ಮಾಡ್ತೀವಿ ಅಥವಾ ಸುಟ್ಟು ಹಾಕ್ತೀವಿ. ಹೀಗೆ ವೇಸ್ಟ್ ಅನ್ನೋದು ಹೆಚ್ಚು ಹೆಚ್ಚು ಜನರೇಟ್ ಆಗ್ತಾ ಹೋಗ್ತಾ ಇದ್ರೆ ಅದನ್ನ ಈಗಿರುವ ಲ್ಯಾಂಡ್ ಫಿಲ್ಗಳಾಗ್ಲಿ ಅಥವಾ ರೀಸೈಕ್ಲಿಂಗ್ ಪ್ರೋಗ್ರಾಮ್ಗಳಿಂದ ಆಗಲಿ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕೆಲವೇ ವರ್ಷಗಳಲ್ಲಿ ಎಲ್ಲ ಕೈಮೀರಿ ಹೋಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈ ಮಾಹಿತಿ ಅತ್ಯಂತ ಕಳವಳಕಾರಿಯಾಗಿದ್ದು ಪ್ರತಿಯೊಂದು ದೇಶ ಕೂಡ ಈ ನಿಟ್ಟಿನಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾದ ಅಗತ್ಯ ಇದೆ. ತುಂಬಾ ಕಡಿಮೆ ದೇಶಗಳು ಈ ವಿಷಯದಲ್ಲಿ ಕಾರ್ಯಪ್ರವೃತ್ತ ಆಗ್ತಾ ಇವೆ. ಅದರಲ್ಲಿ ಸಿಂಗಪುರ ಕೂಡ ಒಂದು. ಆಗ್ನೇಯ ಏಷ್ಯಾದ ರಾಷ್ಟ್ರ ಆಗಿರೋ ಸಿಂಗಪುರ ಒಂದು ದ್ವೀಪ ರಾಷ್ಟ್ರವಾಗಿದ್ದು ವೇಸ್ಟ್ ಅನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದ್ರಲ್ಲಿ ಎಷ್ಟೋ ದೊಡ್ಡ ದೊಡ್ಡ ದೇಶಗಳಿಗಿದು ಮಾದರಿಯಾಗಿದೆ. ಹಾಗಂತ ಇಲ್ಲಿ ತ್ಯಾಜ್ಯ ನಿರ್ವಹಣೆಯ ಪ್ರಾಬ್ಲಮೇ ಇರಲಿಲ್ಲ ಅಂತಲ್ಲ, ಅಥವಾ ಇಲ್ಲಿ ಕಸ ಉತ್ಪಾದನೆ ಆಗ್ತಾ ಇದ್ದಿದ್ದೇ ಕಡಿಮೆ ಅಂತಲೂ ಅಲ್ಲ. ಸಿಂಗಪುರ ಅನ್ನೋದೊಂದು ಪುಟ್ಟ ದೇಶ ನಿಜ, ಆದರೆ ಸಾಕಷ್ಟು ಸಮಸ್ಯೆಗಳು ಇಲ್ಲೂ ಇದ್ವು. ಕೇವಲ 275 ಚದರ ಮೈಲಿ ಅಥವಾ ಸುಮಾರು 712 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರುವ ಸಿಂಗಪುರ ವಿಶ್ವದಲ್ಲಿ 20ನೇ ಚಿಕ್ಕ ದೇಶ ಅನ್ನಿಸ್ಕೊಳ್ಳುತ್ತೆ. ಇದು ಮಲೇಷಿಯಾದಿಂದ ಬೇರ್ಪಟ್ಟಾಗ ಅತ್ಯಂತ ಕೊಳಚೆ ಪ್ರದೇಶವಾಗಿ ಕಾಣ್ತಾ ಇತ್ತು. ಇದೊಂಥರ ಕೆಸರಿನಿಂದಲೇ ಎದ್ದು ಬಂದ ಒಂದು ಸುಂದರ ಪ್ರದೇಶ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಯುನೈಟೆಡ್ ನೇಷನ್ಸ್ ಪ್ರಕಾರ 2024ರಲ್ಲಿ ಸಿಂಗಪುರದ ಜನಸಂಖ್ಯೆ 60.5 ಲಕ್ಷ. ಜೊತೆಗೆ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗಿಲ್ಲಿ 8,383 ಜನ ವಾಸ ಮಾಡ್ತಾರೆ. ಅಂದರೆ ಅತಿ ಹೆಚ್ಚು ಜನಸಂದಣಿಯನ್ನ ಹೊಂದಿರುವ ರಾಷ್ಟ್ರಗಳ ಪೈಕಿ ಸಿಂಗಪುರ ಅನ್ನೋದು ವಿಶ್ವದಲ್ಲೇ 2ನೇ ಸ್ಥಾನದಲ್ಲಿದೆ. ಹಾಗೆ ಜನಸಂದಣಿ ಭಾರತಕ್ಕಿಂತ ಇಲ್ಲಿ 19 ಪಟ್ಟು, ಅಮೆರಿಕಾಗಿಂತ 239 ಪಟ್ಟು ಹೆಚ್ಚಿದೆ. ಇಲ್ಲಿ ಏನಾಗುತ್ತೆ, ಕಡಿಮೆ ಪ್ರದೇಶದಲ್ಲಿ ಹೆಚ್ಚಿನ ಜನ ವಾಸ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಉತ್ಪಾದನೆಯಾಗುವ ಕಸ ಅಥವಾ ತ್ಯಾಜ್ಯದ ಪ್ರಮಾಣ ಕೂಡ ಹೆಚ್ಚಾಗೇ ಇರುತ್ತೆ. ಅಲ್ಲದೆ ಈ ತ್ಯಾಜ್ಯವನ್ನ ವಿಲೇವಾರಿ ಮಾಡೋದಕ್ಕೆ ಬೇಕಾದ ಭೂಪ್ರದೇಶದ ಕೊರತೆ ಕೂಡ ಅಲ್ಲಿರುತ್ತೆ. ಹೀಗಾಗಿ ಅಲ್ಲಿ ಅತಿ ಹೆಚ್ಚು ತ್ಯಾಜ್ಯದ ರಾಶಿ ಎಲ್ಲಂದ್ರಲ್ಲಿ ಕಾಣಿಸ್ಕೋಬೇಕು. ಸಿಂಗಪುರದಲ್ಲಿ ಕೂಡ ಇದೇ ಸಮಸ್ಯೆ ಇತ್ತು. ಕಸನ ವಿಲೇವಾರಿ ಮಾಡೋದಕ್ಕೆ ಅಲ್ಲಿ ಹೆಚ್ಚಿನ ಪ್ರದೇಶ ಇರಲಿಲ್ಲ. 1970ರಿಂದ 2012ರವರೆಗೆ ಸಿಂಗಪುರ್ನ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿದ್ದ ಹಾಗೆ ವೇಸ್ಟ್ ಪ್ರೊಡಕ್ಷನ್ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಯಿತು. 2016ರ ವೇಳೆಗೆ 7 ಪಟ್ಟು ಇಲ್ಲಿ ಕಸ ಹೆಚ್ಚಾಯಿತು. ಹೀಗಾಗಿ ತ್ಯಾಜ್ಯ ನಿರ್ವಹಣೆ ಅನ್ನೋದು ಈ ದೇಶಕ್ಕೆ ಒಂದು ದೊಡ್ಡ ಸವಾಲಾಯಿತು. ಅಲ್ಲಿದ್ದದ್ದೇ ಒಂದು ಲ್ಯಾಂಡ್ ಫಿಲ್ಲು, ಅದು ಕೂಡ 90ರಷ್ಟು ತುಂಬ ಹೋಯಿತು. ಉಳಿದ 10% ಜಾಗ ಕೂಡ 2035ರ ಹೊತ್ತಿಗೆ ತುಂಬಿಕೊಂಡು ಬಿಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆ ನಂತರ ಕಸಾನ ಏನು ಮಾಡಬೇಕು, ಎಲ್ಲಿ ಹಾಕಬೇಕು ಅನ್ನೋದು ಅವ್ರ ಮುಂದಿದ್ದ ದೊಡ್ಡ ಪ್ರಶ್ನೆ. ನಮ್ಮ ದೇಶದಲ್ಲಾಗಿದ್ರೆ ಅದು ತುಂಬಿಕೊಂಡು ಬಿಡಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ನಾವು ಸುಮ್ಮನಾಗಿ ಹೋಗ್ತಾ ಇದ್ವೇನೋ. ಆದರೆ ಸಿಂಗಪುರ ಹಾಗೆ ಮಾಡಲಿಲ್ಲ. ಅವರು ವೇಸ್ಟ್ ಮ್ಯಾನೇಜ್ಮೆಂಟ್ಗೊಂದು ದಾರಿಯನ್ನು ಹುಡುಕೋ ಪ್ರಯತ್ನವನ್ನು ಮಾಡಿದರು. 2022ರಲ್ಲಿ ಸಿಂಗಪುರದಲ್ಲಿ ಸುಮಾರು 74 ಟನ್ನಷ್ಟು ತ್ಯಾಜ್ಯ ಉತ್ಪನ್ನ ಆಯಿತು. ಹೀಗೆ ಉತ್ಪಾದನೆಯಾಗುವ ಕಸವನ್ನು ಕೂಡ ರಸವನ್ನಾಗಿ ಮಾಡಬೇಕು ಮತ್ತು ಕಸದ ಸಮಸ್ಯೆ ಕೂಡ ಇಲ್ಲದ ಹಾಗೆ ನೋಡ್ಕೋಬೇಕು. ಆ ಥರದ್ದನ್ನೇನಾದರೂ ಮಾಡಬೇಕು ಅಂತ ಸಿಂಗಪುರ ಯೋಚನೆ ಮಾಡಿತು. ಆಗ ಅವರಿಗೆ ಹೊಳೆದದ್ದು ಇನ್ಸಿನರೇಷನ್ ಅನ್ನೋ ಪ್ರಕ್ರಿಯೆ. ಈ ಇನ್ಸಿನರೇಷನ್ ನಲ್ಲಿ ವೇಸ್ಟ್ ಅನ್ನ ಹೈ ಟೆಂಪರೇಚರ್ ಅಲ್ಲಿ ಸುಡ್ತಾರೆ. ಅಲ್ಲಿ ಎಂಡ್ ಪ್ರಾಡಕ್ಟ್ ಆಗಿ ಉಳಿಯೋದು ಬೂದಿ ಮಾತ್ರ. ಸಿಂಗಪುರ ಇಂಥ 4 ಇನ್ಸಿನರೇಷನ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡಿತು. ಆ ಪೈಕಿ ಟಾಸ್ ಇನ್ಸಿನರೇಷನ್ ಪ್ಲಾಂಟು ಅತ್ಯಂತ ದೊಡ್ಡ ಪ್ಲಾಂಟ್ ಅಂತ ಅನ್ನಿಸ್ಕೊಳ್ತಾ ಇದೆ. ಪ್ರತಿದಿನ ಅಲ್ಲಿಗೆ ಸುಮಾರು 600 ಟ್ರಕ್ಗಳಲ್ಲಿ ಕಸನ ತುಂಬಿಕೊಂಡು ಬರ್ತಾರೆ. ಆ ಕಸವನ್ನು ಅಲ್ಲಿ ಇನ್ಸಿನರೇಟರ್ಗೆ ಹಾಕ್ತಾರೆ. ಸುಮಾರು 850ರಿಂದ 1000 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ವೇಸ್ಟನ್ನು ಸುಡಲಾಗುತ್ತೆ. ಹೀಗೆ ಸುಡೋದ್ರಿಂದ ಆ ವೇಸ್ಟ್ ಎಲ್ಲ ಬೂದಿ ಆಗುತ್ತೆ ನೋಡಿ. ಆಗ ಅದರ ಪ್ರಮಾಣ 10%ಕ್ಕೆ ಇಳಿಕೆ ಆಗುತ್ತೆ. ಇದರಿಂದಾಗಿ ಲ್ಯಾಂಡ್ ಫಿಲ್ಗೆ ಹೋಗುವ ವೇಸ್ಟ್ನ ಪ್ರಮಾಣ 90% ಕಡಿಮೆ ಆಗುತ್ತೆ ಮತ್ತು ಲ್ಯಾಂಡ್ ಫಿಲ್ನ ಲೈಫನ್ನು ಹೆಚ್ಚು ಮಾಡೋದಕ್ಕೆ ಇದು ಅತ್ಯಂತ ಉಪಯುಕ್ತ ಅನ್ನಿಸ್ಕೊಳ್ತಾ ಇದೆ. ಅಲ್ಲ, ಹೀಗೆ ವೇಸ್ಟನ್ನು ಸುಡ್ತಾರಲ್ಲ,
ಹಾಗೆ ಸುಡೋದ್ರಿಂದ ಹೊಗೆ ಬರುತ್ತೆ. ನಮ್ಮಲ್ಲಿ ಕೂಡ ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್, ಮೆಡಿಕಲ್ ವೇಸ್ಟು, ಹಾಳು ಮೂಳು ಎಲ್ಲ ಹಾಕಿ ಸುಡ್ತಾರಲ್ಲ, ಹಂಗೆ ಇವರು ಕೂಡ ಸುಡೋದಾದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಏನಿದೆ? ಇಬ್ರು ಕೂಡ ಏರ್ ಪೊಲ್ಯೂಷನ್ಗೆ ಅಲ್ವಾ ಕಾರಣ ಆಗೋದು ಅಂತ ನೀವು ಅಂದ್ಕೋತಾ ಇದ್ದೀರೇನೋ? ಗೆಳೆಯರೆ, ಇಲ್ಲಿ ವೇಸ್ಟ್ ಅನ್ನ ಸುಟ್ಟಾಗ ಬರೋ ಹೊಗೆ ಇದೆಯಲ್ಲ, ಅದನ್ನ ವಾತಾವರಣಕ್ಕೆ ಬಿಡೋ ಮೊದಲು ಅದರಲ್ಲಿನ ಮಾಲಿನ್ಯಕಾರಕಗಳನ್ನ ತೆಗೆದು ಆ ನಂತರ ಅದನ್ನು ಹೊರಗೆ ಬಿಡಲಾಗುತ್ತೆ. ಇದೇ ವೇಳೆ ವೇಸ್ಟ್ ಅನ್ನು ಸುಡುವಾಗ ಉಂಟಾಗುವ ಎನರ್ಜಿಯನ್ನು ಕೂಡ ಅವರು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ಎನರ್ಜಿಯಿಂದ ಪ್ಲಾಂಟ್ ಅಲ್ಲಿರುವ ನೀರು ಸ್ಟೀಮ್ ಆಗಿ ಪರಿವರ್ತನೆ ಆಗುತ್ತೆ. ಈ ಸ್ಟೀಮ್ ಅನ್ನ ಹೈ ಟೆಂಪರೇಚರ್ ಹಾಗೂ ಒತ್ತಡ ಇರುವ ಸ್ಟೀಮ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆ ನಂತರ ಟರ್ಬೈನ್ ಜನರೇಟರ್ಗಳನ್ನ ರನ್ ಮಾಡಿ ಈ ಸ್ಟೀಮ್ ನಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ. ಟ್ವಾಸ್ ಪ್ಲಾಂಟ್ ಅಲ್ಲಿ ಉತ್ಪಾದನೆಯಾಗುವ ಒಟ್ಟು ವಿದ್ಯುತ್ ಏನಿದೆ ಅದರಲ್ಲಿ 20% ಈ ಪ್ಲಾಂಟ್ ನಡೆಸೋದಕ್ಕೆ ಬಳಸ್ತಾರೆ. ಉಳಿದ 80% ವಿದ್ಯುತ್ ಅನ್ನ ಸಿಂಗಪುರದ ನ್ಯಾಷನಲ್ ಪವರ್ ಗ್ರಿಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿನ 4 ಇನ್ಸಿನರೇಷನ್ ಪ್ಲಾಂಟ್ಗಳಿಂದ ಪ್ರೊಡ್ಯೂಸ್ ಆಗುವ ಒಟ್ಟು ವಿದ್ಯುತ್ ಏನಿದೆ ಅದು ಇಡೀ ಸಿಂಗಪುರದ ಒಟ್ಟು ಎಲೆಕ್ಟ್ರಿಸಿಟಿ ಬೇಡಿಕೆಯ 3% ಪೂರೈಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ಬುದ್ಧಿವಂತರು ನೋಡಿ ಇವರು. ಕಸದ ಸಮಸ್ಯೆಯಿಂದ ಮುಕ್ತಿ ಪಡ್ಕೊಳ್ಳೋದಕ್ಕೆ ಅದೇ ಕಸಾನ ಬಳಸಿ ಕರೆಂಟ್ ಅನ್ನು ಉತ್ಪಾದನೆ ಮಾಡುವ ಮೂಲಕ ಕಸದ ಸಮಸ್ಯೆಯಿಂದಲೂ ಮುಕ್ತರಾಗ್ತಾ ಇದ್ದಾರೆ, ವಿದ್ಯುತ್ ಅನ್ನು ಕೂಡ ಪಡ್ಕೋತಾ ಇದ್ದಾರೆ. ಗೆಳೆಯರೆ, ಈಗ ನಾವು ಭಾರತದ ವಿಷಯಕ್ಕೆ ಬರೋದಾದ್ರೆ ನಮ್ಮಲ್ಲಿ ಪ್ರತಿ ವರ್ಷ 6.2 ಕೋಟಿ ಟನ್ನಷ್ಟು ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ಕೇವಲ 1.2 ಕೋಟಿ ಟನ್ ವೇಸ್ಟ್ ಅನ್ನ ಮಾತ್ರ ನಾವು ಟ್ರೀಟ್ ಮಾಡ್ತಾ ಇದೀವಿ. ಉಳಿದ ವೇಸ್ಟ್ ಅನ್ನ ಲ್ಯಾಂಡ್ ಫಿಲ್ಗೆ ಕಳುಹಿಸ್ತಾ ಇದೀವಿ. ಭಾರತದಂತಹ ದೊಡ್ಡ ದೇಶಗಳಲ್ಲಿ ಲ್ಯಾಂಡ್ ಫಿಲ್ಗಳಿಗೇನು ಸದ್ಯಕ್ಕೆ ಕೊರತೆ ಇಲ್ಲ ಅಂತ ಅನ್ನಿಸಬಹುದು. ಆದ್ರೆ 2030 ವೇಳೆಗೆ ದೇಶದಲ್ಲಿ ಉತ್ಪಾದನೆಯಾಗುವ ವೇಸ್ಟ್ ನ ಪ್ರಮಾಣ 16.5 ಕೋಟಿ ಟನ್ ಅಷ್ಟು ಏರಿಕೆ ಆಗುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ತ್ಯಾಜ್ಯ ಬೀಳ್ತಾ ಹೋದ್ರೆ ಅದನ್ನ ಡಿಸ್ಪೋಸ್ ಮಾಡೋದು ಮುಂದಿನ ದಿನಗಳಲ್ಲಿ ಭಾರತಕ್ಕೂ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡೋದಕ್ಕೆ ಶುರು ಮಾಡುತ್ತೆ. ಸದ್ಯಕ್ಕೇನೋ ನಾವು ಹಸಿ ತ್ಯಾಜ್ಯವನ್ನು ಬಳಸಿ ಕಾಂಪೋಸ್ಟ್ ತಯಾರು ಮಾಡೋ ಒಂದಷ್ಟು ಘಟಕಗಳನ್ನ ಸ್ಥಾಪನೆ ಮಾಡ್ಕೊಂಡಿದೀವಿ. ಆದ್ರೆ ಒಣ ತ್ಯಾಜ್ಯ, ಪ್ಲಾಸ್ಟಿಕ್ ತ್ಯಾಜ್ಯ, ಮೆಡಿಕಲ್ ವೇಸ್ಟ್ ಮುಂತಾದ ಕಸ ಇದೆಯಲ್ಲ, ಇದು ನಮ್ಮನ್ನ ಕಾಡ್ತಾ ಇರೋ ದೊಡ್ಡ ಸಮಸ್ಯೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾಡುವ ಸಮಸ್ಯೆ. ಹೀಗಾಗಿ ಭಾರತ ಕೂಡ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಜೊತೆಗೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡೋದು, ಬಯೋಡಿಗ್ರೇಡಬಲ್ ವಸ್ತುಗಳ ಬಳಕೆಯನ್ನ ಹೆಚ್ಚು ಮಾಡೋ ಕಡೆಗೆ ಗಮನವನ್ನ ಕೊಡಬೇಕಾದ ಅಗತ್ಯ ಕಾಣ್ತಾ ಇದೆ. ಇದು ಗೆಳೆಯರೆ ಸಿಂಗಪೂರ್ನ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.